ನಮಸ್ತೆ, ಗುಡ್ ಮೋದಿಕೆ ಮಾರ್ನಿಂಗ್. ನಾನು ನಿಮ್ಮ ಬಸವರಾಜ್ ಮೋದಿಕೇರ್ ಭಾರತದಿಂದ. ಇವತ್ತು ನಾನು ಕಲಬುರಗಿ ಜಿಲ್ಲೆಯ ಗೊಂದಿಗೇರಿ ತಾಂಡದಲ್ಲಿದ್ದೀನಿ. ನಾವು ಒಂದು ವಾರದ ಹಿಂದೆ ಬದ್ನಿಕಾಯಿ ಬೆಳೆಗೆ ಕಾಯಿ ಆಗ್ತಾ ಇರಲಿಲ್ಲ ಸರಿಯಾದ ರೀತಿಯಲ್ಲಿ. ಅದಕ್ಕೋಸ್ಕರ ನಮ್ಮ ಒಂದು ಮೋದಿಕೇರ್ ಸಂಜೀವಿನಿ ಆಕ್ಟಿವ್ ಮ್ಯಾಕ್ಸ್ ಆ್ಯಂಡ್ ಆಕ್ಟಿವ್ ಝೈಮ್ ಆ್ಯಂಡ್ ಆಕ್ಟಿವೇಟಿ ಮತ್ತೆ ಹೊರಗಡೆಯಿಂದ ಒಂದಿಷ್ಟು ಪ್ರಾಡಕ್ಟ್ಗಳು ಅವ್ರು ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ನೀವು ಎಷ್ಟು ಕೆಮಿಕಲ್ನ ಬಳಸ್ತೀರಿ ಅದು ಗಿಡನ ಕಂಪ್ಲೀಟಾಗಿ ಬೆಳೆಯೋಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ 10 ದಿನಕ್ಕೆ ಯಾವುದೇ ಬೆಳೆ ಆಗಿರಲಿ 10 ದಿನಕ್ಕೆ ಸಿಂಪಡಣೆ ಮಾಡಿ. ಹಾಗೆ ನೀವು ಏನು ಸಿಂಪಡಣೆ ಮಾಡಿದ್ರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ನಿಮಗೆ ಯಾವ್ದು ಕಂಟೆಂಟು ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಏನು ಬೇಕು ಗಿಡಕ್ಕೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಒಂದು ಉತ್ತಮ ಸಲಹೆ ತುಂಬ ಮುಖ್ಯ ಒಂದು ಬೆಳೆಗೆ. ಹಾಗಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ರೈತರು. ಅವ್ರ ಜೊತೆ ನಾನು ಮಾತಾಡ್ತೀನಿ ಒಂದೆರಡು ಮಾತು. ಎಸ್, ಎಣ್ಣೆ ಚಲೋ ಅದ, ಕಾಯಿ ಬರೋಬ್ಬರ ಬೆಳದ. ಕೇಳಿದ್ರಲ್ಲ ರೈತ ಬಂದವ್ರೆ, ಖಂಡಿತವಾಗ್ಲು ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಚೆನ್ನಾಗಿ ಮಾತಾಡಕ್ ಬರೋ ಕಾರಣ ಹಾಗಾಗಿ ಅವ್ರು ಅಷ್ಟೇ ಮುಗಿಸ್ಬಿಟ್ರು. ಡೆಫಿನೆಟ್ಲಿ ನಿಮ್ದು ಯಾವುದೇ ಬೆಳೆ ಆಗಿರಲಿ, ಡೆಫಿನೆಟ್ಲಿ ಒಂದು ಅದ್ಭುತವಾದಂತಹ ಬೆಳೆಯನ್ನು ತೆಗಿಬೇಕಂತ ಹೇಳಿದ್ರೆ 100% ಒಂದು ಒಳ್ಳೆ ಸಲಹೆ ಮತ್ತು ಅದಕ್ಕೆ ಯಾವುದು ಗೊಬ್ಬರ ಬೇಕು, ಯಾವ ಟೈಮಿಗೆ ಹಾಕಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಮಿಕಲ್ನ ಬಳಸ್ಕೊತಾ ಇದ್ದಾರೆ. ಹಾಗಾಗಿ ತುಂಬ ಕಡೆ ನಾನು ಎಷ್ಟೇ ಒಂದು ಹೊಲಕ್ಕೆ ನಾವು ವಿಸಿಟ್ ಮಾಡಿದಾಗ ಅಲ್ಲಿ 90% ಕೆಮಿಕಲ್ನ ಯೂಸ್ ಆಗ್ತಾ ಇದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಇವತ್ತು ಒಂದು ಬೆಳೆ ನೀವು ಎಷ್ಟು ಅದರ ಒಂದು ಪ್ರೋಟೀನ್ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಮನುಷ್ಯ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟೇ ತಿನ್ಬೇಕು. ಜಾಸ್ತಿ ಆದರೆ ಏನಾಗುತ್ತೆ, ಹಾಗಾಗಿ ಆ ಬೆಳೆನೂ ಕೂಡ ಅದೇ ರೀತಿ ನೀವು ಅದಕ್ಕೆ ಎಷ್ಟು ಪೋಷಕಾಂಶನ ನೀಡ್ತೀರಿ ಅಷ್ಟು ಬೆಳೆನ ಕೊಡುತ್ತೆ, ಅಷ್ಟು ಕಾಯಿನ ಬಿಡುತ್ತೆ. ನಾವು ಅವರು ಏನು ಗೊಬ್ಬರ ಅಂಗಡಿದವ್ರು ಏನು ಹೇಳ್ತಾರೆ, ಪದೇ 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 ಕೆಮಿಕಲ್ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಬೆಳೆಯನ್ನ ಕುಬ್ ಜೊತೆಗೆ ಒಳಗಾಗುತ್ತೆ, ಬೆಳೆ ಬಿಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸರಿಯಾದ ಸಲಹೆ ಮತ್ತು ಸರಿಯಾದ ಸಿಂಪಡಣೆ ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರು ಬಳಸ್ಕೊಳ್ಳಿ. ನಿಮಗೆ ಅದ್ಭುತವಾದಂತಹ ನಮ್ಮ ಒಂದು ಗೊಬ್ಬರಗಳು ಅತಿ ಕಡಿಮೆ ಖರ್ಚಿನಲ್ಲಿ ಬರುತ್ತೆ. ನಿಮ್ದು ಯಾವುದೇ ಬೆಳೆ ಆಗಿರಲಿ ಪ್ರತಿಯೊಂದಕ್ಕೂ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋನ ಪ್ರತಿಯೊಬ್ಬರು ರೈತ ಬಂದವರು ಶೇರ್ ಮಾಡಿ. ಇವತ್ತು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ.